ಅಗ್ನಿಯಂಕುರ ಡಿಜಿಟಲ್ ಮೀಡಿಯಾ 3ನೇ ಸಂಚಿಕೆಗೆ ತಮಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೊಬ್ಬರು ವಿಶಿಷ್ಟ ವ್ಯಕ್ತಿತ್ವದ ವ್ಯಕ್ತಿಯೊಬ್ಬನನ್ನು ತಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಇದು ಇತರರಿಗೆ ಸ್ಫೂರ್ತಿಯಾದೀತು ಎಂಬ ಸದಾಶಯ ನನ್ನದು. ಬಾವಿ ಜಿಪಂ ಸದಸ್ಯ ಸಹೃದಯಿ ಮಲ್ಲು ಬಾದನ್ನವರ ಯಶೋಗಾಥೆ ಇದು. ಸಾಧನೆ ಎಂಬುದು ಎಲ್ಲರಿಗೂ ಸಿದ್ಧಿಸುವುದಿಲ್ಲ, ಕೆಲವರನ್ನು ಮಾತ್ರ ಅಪ್ಪಿಕೊಳ್ಳುತ್ತದೆ. ಕಠಿಣ ಪರಿಶ್ರಮ, ದುಡಿಯುವ ಛಲ ಹೊಂದಿದ್ದರೆ ಸಾಕು, ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅನೇಕ ಜನ ಜೀರೋದಿಂದ ಹೀರೋ ಆದವರಿದ್ದಾರೆ. ಕಡುಬಡತನ ಬೆನ್ನಿಗೆ ಅಂಟಿದ್ದರೂ ಸಹ ಅದಕ್ಕೂ ಸಡ್ಡು ಹೊಡೆದು ದೂರ ನೂಕಿದವರಿದ್ದಾರೆ. ಹುಟ್ಟಿದ ಊರಿಗೆ, ಹಡೆದ ತಂದೆ ತಾಯಿಗೆ ಕೀರ್ತಿ ತಂದವರಿದ್ದಾರೆ. ಅಂಥವರ ಸಾಲಿನಲ್ಲಿ ನಿಲ್ಲುವವರೇ ನಮ್ಮ ಸಿಂದಗಿ ತಾಲೂಕಿನ ಹಿಕ್ಕಣಗುತ್ತಿ ಗ್ರಾಮದ ಸಹೃದಯಿ ಮಹಾದಾನಿ ಬಿಜೆಪಿ ಮುಖಂಡ ಮಲ್ಲು ಬಾದನ್ನವರು. ಅವರಿಗೆ ತಮ್ಮ ಜನ್ಮ ದಿನಾಂಕ ಗೊತ್ತಿಲ್ಲ, ಶಾಲೆ ನೋಡಿಯೇ ಇಲ್ಲ. ಕಡು ಕಷ್ಟ ಕಾಲ, ಏನು ಮಾಡುವುದು? ತಂದೆ ತಾಯಿಗೆ ಭಾರವಾಗುವುದಾದರೂ ಹೇಗೆ? ಹೀಗೆ ನಿಶ್ಚಯಿಸಿದ ಬಾಲಕ ಮಲ್ಲು ಬಾದನ್ ಕಷ್ಟಕ್ಕೆ ತೊಡೆತಟ್ಟಿ ನಿಂತರು. ಬಂದದ್ದು ಬರಲಿ ಶಿವನಿಚ್ಛೆ ಎಂದರಿತು ದುಡಿಯತೊಡಗಿದರು. ಹೇಗೆ ದುಡಿದರೆಂದರೆ 3 ಗಾಲಿನ ಟಂಟಂ ವಾಹನ ತಂದು ದಶಕದ ಕಾಲ ಮರುಭೂಮಿಯಲ್ಲಿ ಬರಿಗಾಲಿನಂತೆ ತಿರುಗಿಸಿದರು. ಬಂಧುಗಳೆಂಬುವವರು ಬಂದುಂಡು ಹೋಗುವವರು ಎಂಬಂತೆ ಬಾದನ್ ಅವರ ಕಷ್ಟ ಕಾಲದಲ್ಲಿ ಸ್ನೇಹಿತರು, ಬಂಧುಗಳು ನಕ್ಕು ಹೋದರೆ ಹೊರತು ಯಾರೊಬ್ಬರೂ ಹತ್ತಿರ ಬಂದು ಅವರ ಕೈ ಹಿಡಿಯಲಿಲ್ಲ. ಹೀಗೆ ಸಾಗಿತ್ತು ಮಲ್ಲು ಬಾದನ್ ಅವರ ಬದುಕಿನ ಬವಣೆ. ಇದು ಹೀಗೇ ಸಾಗಿದ್ದರೆ ಇದುವರೆಗೂ ಅವರು ಹಾಗೇ ಇರುತ್ತಿದ್ದರೇನೋ ಏನೋ. ಆ ದೇವರ ನಿರ್ಣಯ ಬೇರೆಯಾಗಿತ್ತು. ಇದೇ ಸಂದರ್ಭದಲ್ಲಿ ಕಾಯಕ ಜೀವಿ, ಎಲ್ಲರಿಗೂ ಸದಾ ಒಳಿತನ್ನು ಬಯಸುವ ಅವರ ತಂದೆ ಪರಮಣ್ಣ ಬಾದನ್ ಏಲೋಕ ತ್ಯಜಿಸಿದರು. ಇದರಿಂದ ಅತ್ಯಂತ ದುಃಖಿತರಾದ ಮಲ್ಲು ಬಾದನ್ ಅವರ ತಾಯಿ ಪಾರ್ವತಿ ಕುಟುಂಬ ನಿರ್ವಹಣೆಗೆ 3 ಮಕ್ಕಳನ್ನು ಕರೆದುಕೊಂಡು ಸಂತೆಯಲ್ಲಿ, ಜಾತ್ರೆಯಲ್ಲಿ ಬಜಿ ಮಾರಿ ಜೀವನ ನಡೆಸಿದರು. ಅಪ್ಪ ಹೋದ ಮೇಲೆ ಅವ್ವನ ಜವಾಬ್ದಾರಿ, ಅವಳ ಕಷ್ಟ ನೋಡಿ ಮಮ್ಮಲ ಮರುಗುತ್ತಿದ್ದ ಮಲ್ಲು ಬಾದನ್ ಏನು ಮಾಡುವುದೆಂದು ಚಿಂತಿತರಾದರು. ಮುಂದೆ ಕುಟುಂಬ ನಿರ್ವಹಣೆ ಹೇಗೆ ಎಂಬ ಜಿಜ್ಞಾಸೆಯಲ್ಲಿದ್ದರು. ಭಗವಂತನ ಲೀಲೆಯೋ ಅವರ ಮನೆ ಸದಾಶಯವೋ ಏನೋ, ತಂದೆಯ ಅಗಲಿಕೆ ದುಃಖದಲ್ಲಿದ್ದರೂ ಸಹ ದುಡಿಯಬೇಕು ಎನ್ನುವ ಛಲದಿಂದ ಮುಂಬೈ ಕಡೆ ಪ್ರಯಾಣ ಬೆಳೆಸಿದರು. ಮಲ್ಲು ಬಾದನ್ ಅವರ ಒಳ್ಳೆಯ ಗುಣಕ್ಕೋ ಏನೋ ಅವರಿಗೆ ಎಕ್ಸಿಬಿಷನ್ ಮಕ್ಕಳ ಮನರಂಜನೆ ಕಂಪನಿಯಲ್ಲಿ ಕೆಲಸಕ್ಕೆ ನಿಂತರು. ಅವರ ಸಂಕಲ್ಪ ಸಿದ್ಧಿಗೆ ದೇವರು ಒಳ್ಳೆಯ ಸ್ಥಳ ಕರುಣಿಸಿದ್ದ. ತಿರುಗಿ ನೋಡದ ಮಲ್ಲು ಬಾದನ್ ಕಾಯಕದಲ್ಲಿ ನಿರತನಾದೊಡೆ ಗುರುಲಿಂಗ ಜಂಗಮವಾದರೂ ಮರೆಯಬೇಕು ಎಂಬ ಶರಣರ ಮಾತಿನಂತೆ ಕೆಲಸಕ್ಕೆ ಕಂಕಣಬದ್ಧರಾದರು. ದಶಕಗಳ ಕಾಲ ದಣಿವರಿಯದೆ ದುಡಿದ ಮಲ್ಲು ಬಾದನ್ ಕಚ್ಚೆ ಕೈ ಬಾಯಿ ಶುದ್ಧವಾಗಿಟ್ಟುಕೊಂಡು ಭಗವಂತನೇ ಎಲ್ಲವೂ ನೀನೇ ಎನ್ನುವ ಸಂಕಲ್ಪದೊಂದಿಗೆ ಬೆವರಿಳಿಸಿದರು. ಇದು ಅವರ ಯಶೋಗಾಥೆ. ಸದ್ಯ ತಮ್ಮ ಸ್ವಗ್ರಾಮದಲ್ಲಿರುವ ಮಲ್ಲು ಬಾದನ್ 3 ಕೋಟಿ ವೆಚ್ಚದ ಮಕ್ಕಳ ಮನರಂಜನೆ ಸರ್ಕಸ್ ಕಂಪನಿಯ ಮಾಲೀಕರು. ಅವರ ಸರ್ಕಸ್ ಕಂಪನಿ ಪಂಜಾಬ್, ಒರಿಸ್ಸಾ, ಗುಜರಾತ್, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಸುಮಾರು 200 ನೌಕರರಿಗೆ ಅವರು ಆಶ್ರಯದಾತರಾಗಿದ್ದಾರೆ. ಶಾಲೆಯ ಮೆಟ್ಟಿಲು ಹತ್ತದ ಮಲ್ಲು ಬಾದನ್ ಇಂದು ಕನ್ನಡ, ಮರಾಠಿ, ತೆಲುಗು, ಇರಾನಿ 4 ಭಾಷೆಗಳಲ್ಲಿ ಮಾತನಾಡುತ್ತಾರೆ. ಅವರ ಕಂಪನಿ ದೇಶ ಸುತ್ತಿದರೂ ಸಹ ಅವರು ಸಿಂದಗಿ ತಾಲೂಕಿನ ಹಿಕ್ಕಣಗುತ್ತಿಯಲ್ಲಿಯೇ ಕುಳಿತು ನಿಯಂತ್ರಿಸುತ್ತಾರೆ. ಇದು ಅಲ್ಲವೇ ಸಾಧನೆ ಅಂದರೆ? ಅವರು ಮನಸ್ಸು ಮಾಡಿದರೆ ರಾಜಧಾನಿಯಲ್ಲಿ ಬಿಂದಸ್ಸಾಗಿರಬಹುದು. ಆದರೆ ನನ್ನ ಹಿರಿಯರು, ನನ್ನ ತಂದೆ ತಾಯಿ, ಸಹೋದರ ಸಹೋದರಿ ಬಾಳಿ ಬದುಕಿದ ಊರೇ ನನಗೆ ಅರಮನೆ ಎಂದು ಹಿಕ್ಕಣಗುತ್ತಿ ಗ್ರಾಮದಲ್ಲಿಯೇ ನೆಲೆಸಿದ್ದಾರೆ. ತಮ್ಮಲ್ಲಿ ಬರುವ ಜನರಿಗೆ ಕೈಲಾದಷ್ಟು ಸಹಾಯ ಮಾಡುತ್ತಾ ಸಮಾಜಮುಖಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರ ಒಳ್ಳೆಯ ಗುಣ, ನಿಷ್ಕಲ್ಮಶ ಮನಸ್ಸು ನೋಡಿ ಮಲ್ಲು ಅವರನ್ನು ಅಂದಿನ ಶಾಸಕರಾದ ಶ್ರೀ ರಮೇಶ್ ಭೂಷಣರವರು ಬಿಜೆಪಿಗೆ ಕರೆತಂದಿದ್ದಾರೆ. ಅವರು ಕಲಿಯದಿದ್ದರೂ ಹಿರಿಯ ಮಗ ಪವನ್ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿದ್ದಾರೆ. 2ನೇ ಮಗ ಶ್ರೀಶೈಲ್ ಇನ್ನೂ ವ್ಯಾಸಂಗ ಮಾಡುತ್ತಿದ್ದಾರೆ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಪತ್ನಿ ನಿರ್ಮಲಾ ಮಲ್ಲು ಬಾದನ್ ಅವರ ಬಾಳು ತುಂಬಿದ ಸದ್ಗೃಹಿಣಿಯಾಗಿದ್ದಾರೆ. ಅವರ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ನೆರವಾಗುತ್ತಾ ಅವರಿಗೆ ಬೆನ್ನೆಲುಬಾಗಿದ್ದಾರೆ. ಇತರರಿಗೆ ಆದರ್ಶಪ್ರಾಯರಾಗಿ ಜೀವನ ಮಾಡಿರುವ ಮಲ್ಲು ಬಾದನ್ ಅವರಿಗೆ ನನ್ನ ಯಶಸ್ಸು ಕಣ್ತುಂಬಿಕೊಳ್ಳಲು ನನ್ನ ತಂದೆ ಪರಮಣ್ಣ, ತಾಯಿ ಪಾರ್ವತಿ ಇಲ್ಲವೆಲ್ಲ ಎನ್ನುವ ಕೊರಗವರನ್ನು ಕಾಡುತ್ತಿದೆ. ಅವರೇ ನನ್ನ ಪಾಲಿನ ದೇವರು ಎಂದು ಸ್ಮರಿಸಿಕೊಳ್ಳುತ್ತಾರೆ. ಮಲ್ಲು ಬಾದನ್ ಸದಭಿರುಚಿ ನಾಯಕರಾಗಿ ಬಿಜೆಪಿ ಮುಖಂಡರಾಗಲಿ, ಸಣ್ಣವರಿರಲಿ ದೊಡ್ಡವರಿರಲಿ ಸದಾ ತಮ್ಮ ವಿನಯದಿಂದಲೇ ಸ್ವಾಗತಿಸುತ್ತಾರೆ.
ಅಣ್ಣನಾದ ಶಿವಶಂಕರ್ ಬಾದನ್, ಸಹೋದರಿ ಮಹಾದೇವಿ, ಸಹೋದರಿಯ ಪತಿ ಮುಖ್ಯೋಪಾಧ್ಯಾಯ ಮಲ್ಕಣ್ಣ ಗೊಟಗುಣಿಕಿ ಹಾಗೂ ಪರಿವಾರ ಮಲ್ಲು ಬಾದನ್ ಅವರ ಕೆಲಸ ಕಾರ್ಯಗಳಿಗೆ ನೆರವಾಗುತ್ತಾರೆ. ಮಲ್ಲು ಬಾದನ್ ಅವರ ಮುಂಬರುವ ರಾಜಕೀಯ ಜೀವನ ಯಶಸ್ವಿಯಾಗಲಿ ಎಂದು ಅವರ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ನಮಸ್ಕಾರ.